ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. EVM ಬಗ್ಗೆ ತಕರಾರಿಲ್ಲ, ಚುನಾವಣಾ ಆಯೋಗದ ಬಗ್ಗೆ ಆರೋಪವಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಲಿಲ್ಲ. ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನಾಪತ್ತೆಯಾಗಿಬಿಡ್ತಾರೆ ಅಂತ ನಿನ್ನೆವರೆಗೂ ಪರಿಭಾವಿಸಿದ್ದೆ ನಾನು. ಆದರೆ ಕಾಲ ಹೇಗಿದೆ ನೋಡಿ, ಅವರನ್ನು ವಾಪಸ್ ಕರ್ಕೊಂಡ್ಬಂದಿದೆ. ಮತ್ತೊಂದು ಸತ್ವ ಪರೀಕ್ಷೆ ನರೇಂದ್ರ ಮೋದಿಯವರಿಗೆ. ನರೇಂದ್ರ ಮೋದಿಯವರು 2001ರಿಂದ ಇಂಥ ಸತ್ವ ಪರೀಕ್ಷೆಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾನೇ ಇದ್ದಾರೆ, ಗೆಲ್ತಾನೇ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಎಂದೋ ಇವರು ರಾಜಕೀಯವನ್ನು ಬಿಟ್ಟುಬಿಡಬೇಕಾಗಿತ್ತು. ಮುಖ್ಯಮಂತ್ರಿ ಇದ್ದಾಗಲೇ ಗೋಧ್ರಾ ಹತ್ಯಾಕಾಂಡದ ಆರೋಪ ಅವರ ಮೇಲೆ ಬಂದಾಗಲೇ ರಾಜಕೀಯವನ್ನು ತೊರೆದು ಹಿಮಾಲಯ ಪರ್ವತಕ್ಕೆ ಹೋಗಿ ಕೂತ್ಕೋಬೇಕಾಗಿತ್ತು, ತಪಸ್ ಮಾಡಲಿಕ್ಕೋ ಇಲ್ಲ ಅಂದರೆ ವ್ಯಾಮೋಹವನ್ನು ತೊರೆದು ತಮ್ಮ ಪಾಡಿಗೆ ತಾವಿರಬೇಕಾಗಿತ್ತು. ಲೌಕಿಕ ಜೀವನ ಬಿಟ್ಟು ಅಲೌಕಿಕ ಜೀವನಕ್ಕೆ ಹೋಗಬೇಕಾಗಿತ್ತು. ಆದರೆ ಆತ ಛಲದಂಕಮಲ್ಲ. ಯಾರು ಎಷ್ಟು ಅವರನ್ನು ಹತ್ತಿಕ್ಕಲಿಕ್ಕೆ ನೋಡ್ತಾರೋ ಅಷ್ಟೇ ವೇಗವಾಗಿ ವಾಪಸ್ ಬರುವ ಶಕ್ತಿಯನ್ನು ನರೇಂದ್ರ ಮೋದಿಗೆ ದೇವರು ಕೊಟ್ಟಿದ್ದಾರೆ. ಇರಲಿ, ವಿಷಯ ಬದಿಗಿರಲಿ. ಈಗ ರಾಹುಲ್ ಗಾಂಧಿ ವಿಷಯಕ್ಕೆ ಬರೋಣ. ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ತಾವು ಎರಡೂ ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ಅವರು ಹೇಳ್ತಾರೆ, ಈ ದೇಶದ ಬಡವರು, ಈ ದೇಶದ ಆದಿವಾಸಿಗಳು, ಈ ದೇಶದ ದಲಿತರು ಎಲ್ಲರೂ ನರೇಂದ್ರ ಮೋದಿ ಅವರನ್ನು ಸೋಲಿಸಿದ್ದಾರೆ, ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವರ ಉದ್ದೇಶ ನರೇಂದ್ರ ಮೋದಿ ಅವರನ್ನು ಸೋಲಿಸುವುದಾಗಿದೆಯೇ ವಿನಃ ಇವರು ಗೆಲ್ಲುವುದಲ್ಲ. ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವರ ಮಾತಿನಲ್ಲಿ ಗೋಚರಿಸ್ತಾ ಇತ್ತು. ಕೈಯಲ್ಲೊಂದು ಕೆಂಪು ಪುಸ್ತಕವನ್ನು ಹಿಡ್ಕೊಳ್ಳೋದು ಅಭ್ಯಾಸ ಮಾಡಿದ್ದಾರೆ. ಅದನ್ನು ಓದಿದ್ದಾರೋ ಬಿಟ್ಟಿದ್ದಾರೋ ಅದು ನಿಮಗೆ ಬಿಟ್ಟದ್ದು, ನಿಮಗೆ ಗೊತ್ತಿರುವಂಥದ್ದು, ನಿಮ್ಮ ವಿವೇಚನೆಗೆ ಸೇರಿರುವಂಥದ್ದು. ಆದರೆ ಹೋದಲ್ಲೆಲ್ಲ ಕೆಂಪು ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ. ಇದರ ಕುರಿತು ಅಸ್ಸಾಮದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಒಂದು ಮಾತು ಹೇಳಿದರು. ಅದೆಲ್ಲೋ ಚೈನಾದ್ದು ಕಾನ್ಸ್ಟಿಟ್ಯೂಷನ್ ಥರ ಕಾಣುತ್ತೆ, ಯಾಕಂದರೆ ಕೆಂಪು ಬಣ್ಣದಲ್ಲಿದೆ, ಕಮ್ಯುನಿಸ್ಟರ ಥರ ಇದೆ ಅಂತ ತಮಾಷೆ ಮಾಡಿದರು, ಲೇವಡಿ ಮಾಡಿದರು. ಸಂವಿಧಾನವನ್ನು ಉಳಿಸಿದ್ದಾರೆ, ಇಲ್ಲದೆ ಹೋದರೆ ಸಂವಿಧಾನ ಹೊರಟು ಹೋಗೋದು. ಆಮೇಲೆ ಅದಾನಿಗೂ ನರೇಂದ್ರ ಮೋದಿಗೂ ಸಂಬಂಧ ಹೇಗಿದೆ ಅಂತ ಇವತ್ತು ಷೇರು ಮಾರುಕಟ್ಟೆ ನೋಡಿದ್ರೆ ಗೊತ್ತಾಗತ್ತೆ. ಅದಾನಿ ಷೇರುಗಳೆಲ್ಲ ಬಿದ್ದಿದ್ದಾವೆ. ನನಗೆ ಭಾಳ ನಗು ಬಂತು. ಮೊದಲನೇದಾಗಿ ಈ ಮನುಷ್ಯ ಕೇವಲ ಒಬ್ಬ ಸಂಸದನಾಗಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ಸಿನ ನಾಯಕನಾಗಿ ಈತ ಯಾವ ಪಕ್ಷವನ್ನು, ರಾಷ್ಟ್ರೀಯ ಪಕ್ಷವಾಗಿದ್ದು ಸ್ವಾತಂತ್ರ್ಯ ಪೂರ್ವದಿಂದ ಇದ್ದದ್ದು, ಅದನ್ನು ಬಹುಮತಕ್ಕೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಈತ ಮಾಡಲಿಕ್ಕೆ ಆಗಲಿಲ್ಲ. 2 ಬಾರಿ ಯಾತ್ರೆ ಮಾಡಿದ, 2 ಬಾರಿ ಯಾತ್ರೆ ಮಾಡಿದ್ವು, ವಿಫಲಗೊಂಡವು. ಅದರ ಫಲಿತಾಂಶ ಈಗ 97 ಸೀಟು ಬಂದಿರೋದರಿಂದ ಗೊತ್ತಾಗಿದೆ. 3 ಅಂಕಿಗೆ ತಲುಪಲೇ ಇಲ್ಲ. ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗೆ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಕೊಟ್ಟಷ್ಟು ಸೀಟುಗಳನ್ನು ಆಯಾ ರಾಜ್ಯಗಳಲ್ಲಿ ತೆಗೆದುಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಈ ಬಾರಿಯ ಚುನಾವಣೆಯಲ್ಲಿ ಪಾಲ್ಗೊಂಡಂಥ ಮನುಷ್ಯ ಈತ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡ್ತಾರೆ. ಮಾತನಾಡಿದ್ದು ಹೇಗಿತ್ತು ಅಂದರೆ, ಈತ ಸರ್ಕಾರ ರಚನೆಗೆ ಸಿದ್ಧನಾಗಿ ಬಿಟ್ಟಿರುವ ಹಾಗೆ ಮಾತುಗಳು ಹೇಳ್ತಾರೆ. ನಾನು ಈಗಾಗಲೇ ಪ್ರಾಮಿಸ್ ಮಾಡಿರೋ ಹಾಗೆ 2 ಯೋಜನೆಗಳನ್ನು ನಾವು ಸಾಕಾರಗೊಳಿಸ್ತೀವಿ. ಯಾವ ಯೋಜನೆ? ಮೊದಲೇದು ಜಾತಿ ಜನಗಣತಿ. ನೋಡಿ, ಈ ದೇಶವನ್ನು ಜಾತಿಯಿಂದ ಮೀರಿ ಬೆಳೆಸಬೇಕು ಅಂತ ನರೇಂದ್ರ ಮೋದಿಯವರ ಹೋರಾಟ ನಡೀತಾ ಇದೆ. ಈ ದೇಶದಲ್ಲಿರುವವರ ಎಲ್ಲರೂ ಭಾರತೀಯರು, ಇವರು ಜಾತಿ ಪಂಥ ಎಲ್ಲವನ್ನು ತೊರೆದು ಒಂದಾಗಬೇಕು, ರಾಷ್ಟ್ರೀಯತೆಯನ್ನೇ ಮರೆಯಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಈ ಮನುಷ್ಯ ಹೇಳ್ತಾರೆ ಜಾತಿ ಜನಗಣತಿ, ಮತ್ತು ಅದೇ ಹಳೆಯ ಸೂರು. 2ನೇದು ಮಹಾಲಕ್ಷ್ಮಿ ಯೋಜನೆಯನ್ನು ಸಾಕಾರಗೊಳಿಸ್ತೀನಿ. ಏನು ಇವರು ಅಪ್ಪನ ಮನೆಯಿಂದ ದುಡ್ಡು ತೊಗೊಂಬರ್ತಾರೇನ್ರಿ ಎಲ್ಲರಿಗೂ 8,500 ರೂಪಾಯಿ ತಿಂಗಳ ಕೊಡಲಿಕ್ಕೆ? ಈಗಾಗಲೇ ಕರ್ನಾಟಕದಲ್ಲಿ 3 ತಿಂಗಳಿಂದ ಇವ್ರ ಸ್ಕೀಮ್ಗಳು ನಿಂತಿದ್ದಾವೆ ಅಂತ ಜನ ಬಾಯಿ ಬಡ್ಕೋತಾ ಇದ್ದಾರೆ. ಇವರ ಬಿಟ್ಟಿ ಭಾಗ್ಯಗಳ ಸ್ಥಿತಿ ಏನಾಗಿದೆ ಅಂತ ಕರ್ನಾಟಕದ ಫಲಿತಾಂಶ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರದೇ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಒಂದು ಕಡೆ ಅಧಿಕಾರ, ಇನ್ನೊಂದು ಕಡೆ ದುಡ್ಡು, 2 ಇದ್ದು ತಮ್ಮನನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ವತಃ ಇವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಪರಮಾಪ್ತರಾದಂಥ ಲಕ್ಷ್ಮಣ ಅವರನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಿದ್ದಾಗ ಈ ಮನುಷ್ಯ ಹೇಳ್ತಾರೆ, ನಾವು ಈಗಾಗಲೇ ಹೇಳಿರುವಂಥ ಮಹಾಲಕ್ಷ್ಮಿ ಸ್ಕೀಮನ್ನು ಜಾರಿಗೆ ತರ್ತೀವಿ, 8,500 ರೂಪಾಯಿ ಕೊಡೋದು. ನೋಡಿ ಹೆಂಗಿದೆ. ಫಸ್ಟ್ ಆಫ್ ಆಲ್ ಇವರಿಗೆ ಸಂಖ್ಯಾಬಲ ಇಲ್ಲ. 2ನೇದು ಸಂಖ್ಯಾಬಲ ಇದೆ ಅಂತ ಅಂದ್ಕೊಳ್ಳಿ, ಸರ್ಕಾರ ಮಾಡಲಿಕ್ಕೆ ಇವ್ರನ್ನ ರಾಷ್ಟ್ರಪತಿಯವರು ಕರೆಯೋದಿಲ್ಲ, ಏಕೆಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇದು ಹೊರಹೊಮ್ಮಿಲ್ಲ. 3ನೇದಾಗಿ ಇವರ ಅಲಯನ್ಸ್ ಏನಿದೆಯಲ್ಲ, ಇದು ಅಧಿಕೃತವಾಗಿ ಸಹಿ ಹಾಕಿ ಒಪ್ಪಂದ ಮಾಡ್ಕೊಂಡಂಥ MOUದಲ್ಲ. ಅಲ್ಲಿರುವಂಥ ಯಾವುದೇ ಪಕ್ಷ ಯಾವಾಗ ಬೇಕಾದರೂ ಹೊರಗಡೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಒಳಗಡೆ ಬರ್ಬೋದು. ಇವ್ರ ಜೊತೆ ಇದ್ದಂಥ ಮಮತಾ ಬೇಗಮ್ಮೆ ಸ್ಪಷ್ಟವಾಗಿ ಹೇಳಿದರು, ನಮಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಇವ್ರದ್ದು ಏನೇ ಅಲಯನ್ಸ್ ಇದ್ರು ರಾಷ್ಟ್ರೀಯ ಇದರಲ್ಲಿ ಮಾತ್ರ, ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನಮಗೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದರು. ಇವರದೇ ಅರವಿಂದ್ ಕೇಜ್ರಿವಾಲ್ ಹೇಳಿದರು, ನಾವೇನು ಅವ್ರ ಜೊತೆ ಮದುವೆ ಆಗಿಲ್ಲ, ಕಾಂಗ್ರೆಸ್ ಜೊತೆ ನಮ್ಮದು ಕೇವಲ ನಿಶ್ಚಿತಾರ್ಥ, ನಮಗೂ ಅವ್ರದ್ದೇನು ಮದುವೆ ಆಗಿಲ್ಲ ಅಂತ ಹೇಳಿದರು. ಅಂದರೆ ಇವ್ರ ಜೊತೆ ಇರುವಂಥ ಪಕ್ಷಗಳೇ ಇವ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅಂಥದ್ದರಲ್ಲಿ ಈ ಮನುಷ್ಯ ಸರ್ಕಾರ ರಚನೆ ಮಾಡುವಂಥ ಹಗಲು ಗನಸನ್ನು ಈ ಕ್ಷಣದಲ್ಲಿ ಕಾಣ್ತಾ ಇರೋದು ನನಗೆ ಭಾರಿ ಆಶ್ಚರ್ಯ ಅನ್ನಿಸ್ತಾ ಇತ್ತು.
ಗೆದ್ದು ಬೀಗಬೇಕಾದಂಥ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಾರದೆ ಸುಮ್ಮನೆ ಕೂತಿದ್ದಾರೆ. ಕಾದು ಕುಳಿತು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಸರ್ಕಾರ ರಚನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರ ರಚನೆ ಮಾಡೋದು 100ಕ್ಕೆ 101ರಷ್ಟು ನರೇಂದ್ರ ಮೋದಿಯವರೇ ಬರೆದಿಟ್ಕೊಳ್ಳಿ. ಮುಂದೆ ಏನಾಗತ್ತೆ ಅಂತ ನಾವು ಈಗಾಗಲೇ ಮಾತಾಡೋದು ಬೇಡ, ಏಕೆಂದರೆ ಏನೇ ಹೇಳಿದರೂ ಈಗ ಉತ್ಪ್ರೇಕ್ಷೆ ಅನಿಸುತ್ತೆ. ನಾವು ಮಾಡಿರೋ ವಿಡಿಯೋಗಳಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅವತ್ತಿಗೂ ಹೇಳ್ತಾ ಇದ್ವಿ, ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತೀವಿ. ಎಂಥ ಪ್ರತಿಕೂಲ ಸ್ಥಿತಿಯಲ್ಲಿಯೂ ಕೂಡ ಏನೇ ಸಂಖ್ಯಾಬಲದ ಪ್ರಶ್ನೆ ಬಂದರೂ ಕೂಡ ಈ ದೇಶದಲ್ಲಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗುವುದು ಖಚಿತ, ನಿಶ್ಚಿತ. ಬರೆದಿಟ್ಕೊಂಡ್ಬಿಡಿ. 1962ರಲ್ಲಿ ಯಾವ ಜವಾಹರ್ಲಾಲ್ ನೆಹರು 3 ಬಾರಿ ಪ್ರಧಾನಮಂತ್ರಿಯಾಗಿ ತೋರಿಸಿದ್ರು, ಅದಾದ ಮೇಲೆ ಇಲ್ಲಿವರೆಗೂ ಯಾರು ಪ್ರಧಾನಿಯಾಗುವಂಥ ಅವಕಾಶವೇ ಈ ದೇಶದಲ್ಲಿ ಲಭ್ಯ ಆಗಿರಲಿಲ್ಲ. ಈ ದೇಶದ ಮತದಾರರು ನರೇಂದ್ರ ಮೋದಿಗೆ ಅಂಥದ್ದೊಂದು ಮ್ಯಾಂಡೇಟನ್ನು ಜನಾದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಟಿಸ್ತಾ ಇರುವಂಥವ್ರು ಯಾರು? ರಾಹುಲ್ ಗಾಂಧಿಯವರು. ಪತ್ರಿಕಾಗೋಷ್ಠಿಯನ್ನು ನೋಡಬೇಕಾಗಿತ್ತು ನೀವು. ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ, ಈ ಕಡೆ ಸೋನಿಯಾ ಗಾಂಧಿ, ಆ ಕಡೆ ಕರಟಕ ದಮನಕ ಕೂತಿದ್ರು ಜಯರಾಮ್ ರಮೇಶ್. ಅವ್ರದ್ದು ಉದ್ಘೋಷಕ ಕೆಲಸ. ಈಗ ರಾಹುಲ್ಜಿ ಮಾತನಾಡ್ತಾರೆ, 4 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಏನೋ ದೊಡ್ಡ ಸಾಧನೆ ಮಾಡಿದವರು ಹಾಗೆ. ಪತ್ರಕರ್ತರಿಗೆ ಪ್ರಶ್ನೆಗೆ ಅದಕ್ಕೆ ರೇಷನ್ ಕಂಟ್ರೋಲ್ ಮಾಡೋದು. ಒಬ್ಬ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ 2 ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ, ಅಭಿನಂದನೆಗಳು. ಯಾವ ಕ್ಷೇತ್ರವನ್ನು ಉಳಿಸ್ಕೋತೀರಿ ನೀವು? ರಾಯ್ಬರೇಲಿ ಉಳಿಸ್ಕೋತೀರಾ, ವಯನಾಡು ಉಳಿಸ್ಕೋತೀರಾ? ಉತ್ತರ ಕೊಡಲಿಕ್ಕೆ ಆಗಲಾರದೆ ತಬ್ಬಿ ಬಾಬಿಡ್ತಾರೆ ರಾಹುಲ್ ಗಾಂಧಿ. ಈತನಿಗೆ 2 ಕ್ಷೇತ್ರದಲ್ಲಿ ಗೆಲ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಗೊತ್ತಿದ್ದರೆ 2 ಕ್ಷೇತ್ರದಲ್ಲಿ ನಿಲ್ಲುವಂಥ ಸಾಹಸವನ್ನು ಮಾಡ್ತಿರಲಿಲ್ಲ. ಅನಿರೀಕ್ಷಿತವಾಗಿ ಬಂದಿರುವಂಥ ಯಶಸ್ಸು. ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಿಮಗೆ ಕ್ಲಿಯರ್ ಮ್ಯಾಂಡೇಟ್ ಇಲ್ಲ. ಈಗಾಗಲೇ NDAದವ್ರ ಮ್ಯಾಂಡೇಟ್ ಇದೆ, ಅವರು ಸರ್ಕಾರ ರಚನೆ ಮಾಡ್ತೀನಿ ಅಂತಾರೆ. ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡಲಿಕ್ಕೆ ಸಿದ್ಧರಿದ್ದೀರಾ ಅಂತ ಪತ್ರಿಕೆಯವರು ಕೇಳ್ತಾರೆ, ಮಾಧ್ಯಮದವ್ರು ಕೇಳ್ತಾರೆ. ಇಲ್ಲ, ನಾಳೆ ಸಭೆ ಮಾಡ್ತೀವಿ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಇನ್ನೊಬ್ಬರು ಮತ್ತೇನೋ ಪ್ರಶ್ನೆ ಕೇಳ್ತಾರೆ, ಇಲ್ಲ ನಾವು ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ನೀವು ನಿಮ್ಮಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳ್ತಾರೆ, ಇದನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸೇರಿ ತೀರ್ಮಾನ. ಅಲ್ಲ ರೀ, ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ G23 ಮಾಡಿಕೊಂಡು ಎಲ್ಲ ಲಬೋ ಹೊಯ್ಕೊಂಡ್ರು, ಶಶಿ ಥರೂರಿಂದ ಹಿಡಿದು ಪ್ರತಿಯೊಬ್ಬರು. ಅಂಥದ್ರಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರನ್ನೂ ಕೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಕೇವಲ 2 ದಿನಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ, ನಮ್ಮ ಇಂಡಿಯಾ ಅಲಯನ್ಸ್ ಏನಾದರೂ ಬಂದರೆ ಪ್ರಧಾನಿ ಅಭ್ಯರ್ಥಿಯಾಗಿ ನಮ್ಮ ರಾಹುಲ್ ಗಾಂಧಿ ಅವರೇ ಆಗಬೇಕು ಅಂತ ನನ್ನ ಆಯ್ಕೆಯಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಜಯರಾಮ್ ರಮೇಶ್ ಅವರು ಹೇಳ್ತಾರೆ, 48 ಗಂಟೆಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ನೀವು ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಿಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಭಾರತ ದೇಶದ ಜನ ಮತದಾರರು ಏನಿದಾರಲ್ಲ, 64 ಕೋಟಿ 20 ಲಕ್ಷ ಜನ ಮತ ಹಾಕಿರೋದು. 2 ಅಮೇರಿಕೆಯಷ್ಟು ಜನಬಾಹುಳ್ಯ, ನೆನ್ಪಿಟ್ಕೊಳ್ಳಿ. ಒಂದು ಅಮೇರಿಕೆ ಜನಬಾಹುಳ್ಯ ಎಷ್ಟು ಅಂತಂದರೆ 33 ಕೋಟಿ, ಅದರ 2 ಪಟ್ಟು ಅಷ್ಟು ಜನ ಮತ ಹಾಕಿರುವಂಥದ್ದು. ಆ ಮತ ಹಾಕಿದ್ರಲ್ಲಿ 54%ನಷ್ಟು ನರೇಂದ್ರ ಮೋದಿಯವರ ಭಾರತ ಇಂಡಿಯಾಗೆ ಹಾಕಿರುವಂಥದ್ದು. ಅವರು ಜನಾದೇಶವನ್ನು ಕೊಟ್ಟಿರೋದು ಅಧಿಕಾರ ಮಾಡಿ ಅಂತ. ಅಂಥದ್ದರಲ್ಲಿ 97 ಸ್ಥಾನ ಪಡೆದಿರುವಂಥ ರಾಹುಲ್ ಗಾಂಧಿ ಮಹಾಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡ್ತೀನಿ, ಜಾತಿ ಜನಗಣತಿ ತರ್ತೀನಿ ಅಂತ ಕತೆಗಳನ್ನು ಪುಂಗಿ ಬಿಡಲಿಕ್ಕೆ ಶುರು ಮಾಡಿದರೆ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಎದುರುಗಡೆ ಇರುವಂಥ ಜನಾದೇಶ ಪಡೆದಿರುವ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷದವರಾಗಲಿ ಕಳ್ಳೆಕಾಯಿ ತಿನ್ಕೊಂಡು ಕೂತಿರೋದಿಲ್ಲ. ನಡೆಯುವಂಥ ವಿದ್ಯಮಾನಗಳಿದಾವಲ್ಲ, ತುಂಬ ರೋಚಕವಾಗಿರ್ತವೆ. ನರೇಂದ್ರ ಮೋದಿಯನ್ನು ಯಾವತ್ತೂ ದುರ್ಬಲರನ್ನಾಗಿ ಪರಿಗಣಿಸಬೇಡಿ. ನರೇಂದ್ರ ಮೋದಿ ಸಂಯಮದಿಂದ ಮೌನವಾಗಿದ್ದಾರೆ ಅಂದರೆ ಲೆಕ್ಕಾಚಾರ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ನರೇಂದ್ರ ಮೋದಿ ನಿಶ್ಚಿತ. ಮತ್ತೊಂದು ಸಲ ಹೇಳ್ತೀನಿ, ದಯವಿಟ್ಟು ಸಂಚಿಕೆಯನ್ನು ಹೆಚ್ಚು ಜನರಿಗೆ ತಲುಪಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.